ನಮಸ್ಕಾರ ಗೆಳೆಯರೇ. ಇವತ್ತಿನ ದಿನ ನಾವು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ನಿಡಗುಂದಿ ಗ್ರಾಮದಲ್ಲಿ ಸಿದ್ದರಾಮಣ್ಣ ಕುಕ್ನಿ ಅವರ ಹೊಲದಲ್ಲಿ ಬಂದಿದ್ದೀವಿ. ಅವ್ರದ್ದು ಅರಿಶಿನ ಬೆಳೆ ಈ ವರ್ಷ ನಮ್ಮದು ಇದು ಮಿಲೇನಿ ಆಗ್ರೋ ಕಂಪ್ನಿ ಫಿಶ್ ಮೇಲ್ ಫರ್ಟಿಲೈಸರ್ ನಮ್ಮದು ಮೀನಿನ ಗೊಬ್ಬರವನ್ನು ಇವರಿಗೆ ಅರಿಶಿನಕ್ಕೆ ನಾವು ಕೊಟ್ಟಿದ್ದೀವಿ. ಆದರೆ ಅರಿಶಿನ ಹಚ್ಚಿ 3 ತಿಂಗಳ ನಂತರ ನಾವು ಬಂದೀವಿ. ಅವರ ಅರಿಶಿನ ಬೆಳೆ ಈ ವರ್ಷ ಅತಿ ಉತ್ತಮವಾಗಿ ಬಂದಿದೆ. ಇದು ನೋಡ್ರಿ, ಈಗ ಇವೆಲ್ಲ ಅರಿಶಿನ ಗಡ್ಡಿ. ಈಗ ನಮಗರ ಇದು ಉತ್ತಮ ಅನ್ಸಾಗದೈತಿ. ಅವ್ರ ಬಾಯಿಂದ ನಾವು ಕೇಳೋಣ. ಅವರಿಲ್ಲೇ ಇದ್ದಾರು. ನಮಸ್ಕಾರ ರೀ. ತಮ್ಮ ಹೆಸರು? ವಾಸು ಸಿದ್ಲಿಂಗ್ ರೀ. ಯಾವ್ರಿ? ಇದು ರಾಯಬಾಗ ತಾಲೂಕು ನಿಡಗುಂದಿ ರೀ. ನಿಡಗುಂದಿ. ಇದು ಯಾವ ಬೆಳೆಗೆ ನೀವು ಇದನ್ನು ಯೂಸ್ ಮಾಡಿದ್ರಿ? ನಮ್ಮ ಫಿಶ್ ಮೇಲ ಇದು ಅರಿಶಿನ ಬೆಳೆಗೆ ರೀ. ಹಾಂ, ಫಿಶ್ ಮೇಲ್ ಯೂಸ್ ಮಾಡಿದ್ದೀವಿ ರೀ. ಎಷ್ಟು ಡೋಸ್ ಕೊಟ್ಟಿದ್ದೀರಿ? 3 ಡೋಸ್ ಕೊಟ್ಟೇವ್ರಿ. ಹಾಂ ರೀ. ಎಷ್ಟೆಷ್ಟು ಕೊಟ್ಟಿರಿ? ಇದು ಎಷ್ಟು ಗುಂಟೆ ಕ್ಷೇತ್ರ ಐತಿ ಅದ? ಇದು 30 ಗುಂಟೆ ಇದನ್ನ ಐತಿ ರೀ. ಹಾಂ, ಕ್ಷೇತ್ರ ಐತಿ. ಒಂದು ಕೊಟ್ಟಾಗ ಎಷ್ಟು ಚೀಲ ಕೊಟ್ಟಿರಿ ನೀವು? ಒಂದು ಕೊಟ್ಟ 3 ಚೀಲ ಕೊಟ್ಟೇವೆ. 3 ಚೀಲ. 3 ಚೀಲದಂಗೆ 3 ಸಲ ಕೊಟ್ಟಿರಿ. 3 ಡೋಸ್ ಕೊಟ್ಟೇವೆ. ಹಾಂ. ಮತ್ತು ಇದ್ರ ಜೊತೆಗೆ ನಮ್ಮದೊಂದು ಮ್ಯಾಜಿಕ್ ಅಂತೇಳಿ ಒಂದು ಟಾನಿಕ್ ಬರ್ತದೆ. ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪ್ಲಸ್ ಟಾನಿಕ್ ಅದ, ಅದನ್ನು ಕೊಟ್ಟಿದ್ದೀವಿ. ಅದು ಸದ್ಯ ಈಗ ಬಾಟಲ್ ಇಲ್ಲ, ಅದನ್ನು ನಾವು ತೋರ್ಸೋಕೆ ಆಗ್ತಾಯಿಲ್ಲ. ಇದು ನಿಮ್ಗೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನು ಡಿಫ್ರೆನ್ಸ್ ಏನದ ರೀ? ಈ ಸ್ವಲ್ಪ ರೀ ಹೆಚ್ಚು ಇಳದೈತಿ ರೀ. ಮತ್ತು ರೀ ಅರಿಶಿನ ಮಟ್ಟಿಗೈತಿ ರೀ. ಹಾಂ. ಮತ್ತು ರೀ ಅರಿಶಿನ ಮರಿ ಎಲ್ಲ ಹೊಡೆದೈತಿ ರೀ. ಹಾಂ. ಮತ್ತು ರೀ ವರ್ಷ ರೀ ನಮ್ಮದ್ರ ಗೊರಲ್ ತಿಂದ್ರಿ ಇದನ್ನು ಸಣ್ಣ ಆಗಿತ್ತು ರೀ ಭಾಳ ರೀ. ಹಾಂ. ಈ ಸ್ವಲ್ಪ ಒಟ್ಟಾಗಿ ಬರಲಿಲ್ಲ ರೀ. ಹಾಂ ರೀ. ಮತ್ತು ಇಳುವರಿದಾಗ ಜಾಸ್ತಿ ಆಗೈತೆ ಏನು ಕಡಿಮೆ ಐತ್ರಿ? ಇಳುವರಿದಾಗ ಜಾಸ್ತಿ ಆಗೈತ್ರಿ. ಅರಿಶಿನ ದಪ್ಪ ಆಗೈತ್ರಿ. ಅರಿಶಿನ ಮಟ್ಟಿಗೈತಿ. ಮತ್ತೆ ಒಳಗಿನ ಅರಿಶಿನೂ ಮಟ್ಟೆ ಆಗೈತ್ರಿ. ಇದರಲ್ಲಿ ಅಂತರ ಬೆಳೆ ಯಾವ್ಯಾವ ಬೆಳೆ ಹಾಕಿರಿ ಇದ್ರೊಳಗೆ? ಗೊಂಜಾಳ ರೀ, ಶೇಂಗಾ ರೀ. ಹಾಂ. ಮೆಣಸಿ ಗಿಡ, ಹೆಸರು ರೀ. ಹಾಂ. ಅಯ್ಯೋ, ಅವಕ್ಕೂ ಇದು ಮೀನಿನ ಗೊಬ್ಬರ ಒಂದು ಉಪಯೋಗ ಆಗ್ಯದ ಇಲ್ರಿ? ಉಪಯೋಗ ಆಗೈತಿ. ಎಲ್ಲ ಬೆಳೆ ಚಲೋ ಬಂದ. ಹಾಂ. ಇದನ್ನು ಬಿಟ್ಟು ಮತ್ತೆ ನೀವು ಯಾವ ಬೆಳೆಗೆ ಯೂಸ್ ಮಾಡಿದ್ರಿ ಫಿಶ್ ಮೇಲೆ? ಫಿಶ್ ಮೇಲೆ ರೀ ಇದು ಗೊಂಜಾಳಕ್ಕೆ ಯೂಸ್ ಮಾಡ್ಯಾವ್ರಿ, ಕಬ್ಬಿಗೆ ರೀ. ಹಾಂ. ಅದು ಕಬ್ಬು ಚಲೋ ಆಗೈತೆ ರೀ, ಮರಿ ಹೊಡೆದೈತೆ ರೀ, ಮಟ್ಟೆ ಆಗೈತೆ ರೀ. ಹಾಂ. ಅದು ಇಳುವರಿ ಚಲೋ ಹೊಂಟೈತಿ. ಈಗ ನಾವು ಇಲ್ಲಿ ನಿಮ್ಮ ಆಜು ಬಾಜು ರೈತರಿಗೆಲ್ಲ ನೀವು ಹೇಳ್ತೀರಿ ನಾ? ಹಾಂ, ರೈತರಿಗೆ ಹೇಳ್ತೀವಿ. ತಮ್ಮ ನಿಮ್ಮ ನಂಬರ್ ಹೇಳ್ರಿ, ಫೋನ್ ನಂಬರ್. 96 ಹಾಂ 11 ಹಾಂ 54 ಹಾಂ 25 ಹಾಂ 29. ಹಾಂ. ಓಕೆ. ಇದು ನೋಡ್ರಿ ಗೆಳೆಯರೇ, ಇದು ಪ್ರತಿ ವರ್ಷ ಅವರು ಅರಿಶಿನ ಬೆಳಿತಾರೆ. ಈ ವರ್ಷ ನಾವು ಫಿಶ್ ಮೇಲ್ದಿಂದ ಇವರಿಗೆ ನಾವು ಫಿಶ್ ಮೇಲ್ ಪ್ಲಸ್ ಬೇರೆ ಕೃಷಿ ಬಯೋಟೆಕ್ ಕಂಪ್ನಿ ಇವೆಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಅವರಿಗೆಲ್ಲ ಹೇಳಿದ್ವಿ. ನಾವು ಹೇಳಿದ ಮಾರ್ಗದರ್ಶನ ಪ್ರಕಾರ ಅವರೆಲ್ಲ ಈ ವರ್ಷ ಮಾಡಿದಾರು. ಯಾವ ರೀತಿ ಅರಿಶಿನ ಇಲ್ಲಿ ಬೆಳೆದದ ನೋಡ್ರಿ ಇದೆಲ್ಲ ಯಾವ ರೀತಿ ಒಂದು ಪ್ರತಿಯೊಂದು ಗಡ್ಡೆ ಆಗಲಿ, ಆ ಥರದ ಸೈಜ್ ಆಗಲಿ, ಅವೆಲ್ಲ ನೋಡ್ರಿ ಇದೆಲ್ಲ ಹೆಂಗೆ ಬಂದಿದೆ. ಇದು ಅಲ್ಲದ ಇವರ ಕಬ್ಬಿಗೆಲ್ಲ ಯೂಸ್ ಮಾಡಿದರು. ಕಬ್ಬನೂ ಚಲೋ ಬಂದದ. ನೋಡ್ರಿ ಅರಿಶಿನ ಹೆಂಗೆ ಬಂದದ. ಇದ್ರ ಜೊತೆಗೆ ಇದ್ರದ್ದು ಬೀಜ ಅಂತ ಕಾಯ್ತಾರದ ಮುಂದಿನ ವರ್ಷ ಹಚ್ಚಲಿಕ್ಕೆ, ಅದು ಒಳ್ಳೆಯ ರೀತಿದಾಗದ. ಆಮೇಲೆ ಇದ್ರ ಜೊತೆಗೆ ಇದು ಪ್ರತಿ ವರ್ಷ ಇವು ಬೀಜ ಹಿಂಗೆ ಬೇರೆ ಹಿಂಗೆ ಇರ್ತಿದ್ರೆ ಈ ವರ್ಷ ಚಲೋ ಆಗಿದಾರು. ಈ ವರ್ಷ ಚಲೋ ಅದಾವ್ರಿ. ಸ್ವಲ್ಪ ಮಟ್ಟೆ ಉಳ್ದವ್ರಿ. ಹಾಂ. ವರ್ಷ ರೀ ನೋಡ್ರಿ ಸಣ್ಣ ಇರ್ತದ್ರಿ. ಸ್ವಲ್ಪ ಮಟ್ಟೆ ಇದು ನೆಕ್ಸ್ಟ್ ಮುಂದಿನ ವರ್ಷ ಹಚ್ಚಲಿಕ್ಕೆ ಇದ್ರದ್ದೊಂದು ಬೀಜ ಇದು ಸಸಿ ಇದನ್ನು ತೆಗೆದ ಮುಂದಿನ ವರ್ಷ ಇದನ್ನು ಹಚ್ತಾರೆ. ಇದೂ ಸಹಿತ ಒಳ್ಳೆಯ ರೀತಿ ಬಂದದ. ಆಮೇಲೆ ಅದು ಇದನ್ನು ತೆಗೆದಿರಲ್ಲ ನೀವು ಗಂಟ, ಅದು ಹೆಂಗೆ ಬಂದ್ರೆ ಅದು ಮಟ್ಟೆ ಆಗ್ಯದ್ರೆ ಸಣ್ಣ ಆಗ್ಯದ್ರೆ ಅದು ಮಟ್ಟೆ. ಹಾಂ ಹಾಂ. ಇದು ನೋಡ್ರಿ, ಇದು ಅರಿಶಿನಕ್ಕಿಂತ ರೇಟ್ ಹೆಚ್ಚಿಗೆ ಮಾರೋದು. ಇದರಿಂದ ಕುಕುಮ ತಯಾರು ಮಾಡ್ತಾರಂತ. ವರ್ಷ ಅಗ್ದಿ ಮೃದುವಾಗಿ ಹಾಂ ಹಾಂ. ಈ ಸ್ವಲ್ಪ ಮಟ್ಟೆ ಮತ್ತು ವಜನ್ ಬಂದೈತಿ. ಅದು ಸಹಿತ ಅಂದ್ರೆ ಇದರಲ್ಲಿ ಈ ಅರಿಶಿನದಲ್ಲಿ 3 ಪ್ರಕಾರ ಉತ್ಪನ್ನ ಬರ್ತದೆ. ಒಂದು ಬೀಜು, ಒಂದು ಕುಕುಮ ತಯಾರು ಮಾಡಿ ಕರಿಗಾಯಿ, ಇನ್ನೊಂದು ಇದು ಅರಿಶಿನ. 3 ಒಳ್ಳೆಯ ರೀತಿಯಿಂದ ಈ ವರ್ಷ ಬೆಳೆ ಬಂದಿದೆ. ಅದಕ್ಕೆ ತಮಗೇನು ಏನು ಅನಿಸ್ತದ ನಿಮ್ಗೆ ಇದನ್ನು ನೋಡಿ? ಅಲ್ಲ ಇದನ್ನು ನಮ್ಗೆ ಏನಿಲ್ಲ ರೀ, ಫಿಶ್ ಮೇಲ್ ಅನ್ನೋದು ಬೆಳಿಗ್ಗೆ ಚಲೋ ಐತೆ ರೀ. ಹಾಂ. ಮತ್ತು ರೀ ಬೇರೆ ರೈತರಿಗೆ ಏನು ಹೇಳ್ತೀರಿ ನೀವು? ಎಲ್ಲ ರೈತರು ಯೂಸ್ ಮಾಡ್ಬೇಕ್ರಿ. ಭಾಳ ಇದನ್ನಿಲ್ಲ ರೀ, ಇದು ರಾಸಾಯನಿಕ ಅಲ್ಲ ಅಲ್ರಿ. ಭಾಳ ಕೆಮಿಕಲ್ ಬೆಳಿಗ್ಗೆ ಚಲೋ ಐತ್ರಿ. ಹಾಂ. ಭೂಮಿನೂ ಉಳಿಸ್ತದ, ಉಳಿಸ್ತೈತ್ರಿ, ಫಲವತ್ತತೆ ಉಳಿದೈತ್ರಿ. ಹಾಂ. ಅದಕ್ಕೆ ಎಲ್ಲರಿಗೆ ನೀವು ಏನು ಸಜೆಷನ್ ಎಲ್ಲರಿಗೆ ರೈತರಿಗೆ ಯೂಸ್ ಮಾಡೋ ಅಂತ ಹೇಳಿ ಎಲ್ಲರಿಗೆ ಫಿಶ್ ಮೇಲ್ ಯೂಸ್ ಮಾಡಿ. ಹಾಂ. ಓಕೆ, ಥ್ಯಾಂಕ್ ಯು.